ಧಾರವಾಡದಲ್ಲಿ ಟಿಬೆಟಿಯನ್ ತಾಶಿ ದೊಂದೋಪ ಕೊಲೆ ಪ್ರಕರಣ 3 ಜನ ಆರೋಪಿಗಳ ಬಂಧನ. ಕಳೆದ ಏಪ್ರಿಲ್ 29ರಂದು ಧಾರವಾಡದಲ್ಲಿ ಟಿಬೆಟಿಯನ್ ಕ್ಯಾಂಪಿನ್ ತಾಶಿ ದೊಂದೋಪ ಎಂಬಾತನನ್ನ ಕೊಲೆ ಮಾಡಿ ಕೈಕಾಲು ಕಟ್ಟಿ ಧಾರವಾಡ ಹೊರವಲಯದಲ್ಲಿ ಶವ ಎಸೆದು ಹೋಗಿದ್ದ ಹಂತಕರನ್ನು ಈಗ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೌದ್ಧ ಲಾಮನ ಬಳಿ ಹಣ ಇದೆ ಎಂದು ಮಹಾರಾಷ್ಟ್ರದ ಕಬ್ಬು ಕಟಾವು ಗ್ಯಾಂಗ್ ಲಮಾನನನ್ನ ಕಿಡ್ನಾಪ್ ಮಾಡಿ ಹಣ ಇಲ್ಲ ಎಂದು ಗೊತ್ತಾಗಿ ಕೊಲೆ ಮಾಡಿ ಶವವನ್ನ ಕಾರಿನಲ್ಲಿ ಇಟ್ಟುಕೊಂಡು ಮಹಾರಾಷ್ಟ್ರದ ಕಡೆ ಹೊರಟಾಗ ಧಾರವಾಡ ಹೊರವಲಯದಲ್ಲಿ ಎಸೆದು ಹೋಗಿದ್ದಾರೆ. ಬಂಧಿತರನ್ನು ಸಂಕೇತ್ ಯಾದವ್, ವೈಭವ್ ಚೌಹಾಣ್, ಸಿದ್ದೇಶ್ ಬುಸ್ತೆ ಎಂದು ಗುರುತಿಸಲಾಗಿದೆ. ಇನ್ನುಳಿದ ಆರೋಪಿಗಳಿಗೆ ಧಾರವಾಡ ಪೊಲೀಸರು ಬಲೆ ಬೀಸಿದ್ದಾರೆ. ಕಂಟ್ರೋಲ್ ರೂಮ್ಗೆ ಒಂದು ಶವ ಬಗ್ಗೆ ಮಾಹಿತಿ ಬಂತು. ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ನಮ್ಮ ಹುಬ್ಳಿ ಧಾರವಾಡ ಬೈಪಾಸ್ ಹಳಿಯಾಲ್ ಬ್ರಿಡ್ಜ್ ಕಡೆಗೆ ಬಂದು ಪತ್ತೆ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮ ERSS ಮತ್ತು ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಟೆಂಡ್ ಮಾಡಿದರು. ಆವಾಗ ಮೇಲ್ನೋಟಕ್ಕೆ ಆ ಡೆಡ್ ಬಾಡಿ, ಆ ಶವ ಯಾರು ಬುದ್ಧಿಸ್ಟ್ ಭಿಕ್ಷು ಮಾಂಕ್ ಇದ್ದಾರೆ ಆ ತರಹ ನಮಗೆ ಐಡಿಯಾ ಬಂತು. ಫರ್ದರ್ ಆ ಬಾಡಿ ನೋಡೋ ಪ್ರಕಾರ ಈ ನ್ಯಾಚುರಲ್ ಡೆತ್ ಇಲ್ಲ, ಇದರಲ್ಲಿ ಯಾವುದು ಹೆಚ್ಚಿನ ಕ್ರೈಮ್ ಆಗಿದೆ ಆ ಥರ ನಮಗೆ ಮೇಲ್ನೋಟಕ್ಕೆ ಐಡಿಯಾ ಬಂತು. ಅದರ ಬೇಸಿಸ್ ಮೇಲೆ ಅವ್ರದ್ದು ಐಡೆಂಟಿಟಿ ಫಸ್ಟ್ ನಮಗೆ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಬೇಕಿತ್ತು. ಸೊ ನಮ್ಮ ಕಾರವಾರ ಡಿಸ್ಟ್ರಿಕ್ಟ್ ಮುಂದಗೋಡು ತಾಲೂಕಲ್ಲಿ ಇರುವ ಬುದ್ಧಿಸ್ಟ್ ಕ್ಯಾಂಪಿಗೆ ನಾವೇ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರದ್ದು ನಮಗೆ ಅವರು ಐಡೆಂಟಿಫೈ ಮಾಡ್ತಾರೆ ಭಿಕ್ಷುಗೆ. ಅವ್ರ ಹೆಸರು ನಮಗೆ ತಾಶಿ ದೊಂಡೋಪ್ ಅಂತ ಕೊಟ್ಟು, ಮತ್ತು ವಯಸ್ಸು ಅರೌಂಡ್ 40 years. ತದನಂತರ ನಾವೇ ರಾತ್ರಿ ಸುಮಾರು 9 ಗಂಟೆಗೆ 29ನೇ ತಾರೀಕಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ರಿಜಿಸ್ಟರ್ ಆಗಿದೆ. FIR ನಂಬರು 94/2026 ಅಂಡರ್ ಸೆಕ್ಷನ್ 103 BNS ಮತ್ತು 238 ಮರ್ಡರ್ ಮತ್ತು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ತದನಂತರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೋಗಿದ್ದೀವಿ. ಇವತ್ತು ದಿನಾಂಕ 4ನೇ ತಾರೀಕು ಆ್ಯಸ್ ಆಫ್ ಬೆಳಿಗ್ಗೆ 6 ಗಂಟೆಗೆ ಈ ಮರ್ಡರ್ ಸಂಬಂಧಾಗಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. ಆ 3 ಜನದು ಹೆಸರು ಇದೆ ಸಂಕೇತ್ ಸತ್ತಪ್ಪ, ವಯಸ್ಸು 24 ವರ್ಷ, ಇವರು ಸಾಕಿನ್ ಕೋಲ್ಹಾಪುರ್ ಬುದ್ಧರಗಡ ತಾಲೂಕು. ಎರಡನೇದು ವೈಭವ್, ವಯಸ್ಸು ಸುಮಾರು 30 ವರ್ಷ, ಇವ್ರದ್ದು ಸಾಕಿನ ಬುದ್ಧರಗಡ ತಾಲೂಕು ಕೋಲ್ಹಾಪುರ್ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ. ಮತ್ತು ಸಿದ್ದೇಶ್ 18 ವರ್ಷ ಇಂದ ಮೇಲ್ಪಟ್ಟಿದ್ದಾರೆ, ಅವರು ಸೇಮ್ ಬುದ್ಧರಗಡ ತಾಲೂಕು ಕೋಲ್ಹಾಪುರ್ ಮಹಾರಾಷ್ಟ್ರ. ಸೊ ಇದರಲ್ಲಿ ಕೊಲೆ ಮಾಡೋಕ್ಕೆ ಕಾರಣ ಮೇನ್ ಇದು ಮರ್ಡರ್ ಫಾರ್ ಗೇನ್ ಇರ್ತಾರೆ ನಮ್ಮಲ್ಲಿ. ಅವರು ದುಡ್ಡು ಕೇಳಿದರೆ ಅವ್ರೆ ತಾಶಿಗೆ, ಬಟ್ ತಾಶಿ ಹತ್ತಿರ ಆವಾಗ ದುಡ್ಡು ಇರಲಿಲ್ಲ. ಸೊ ಅವರಿಗೆ ಕಾರಲ್ಲಿ ಹಾಕಿಸಿ ಅವ್ರಿಗೆ ಉಲ್ಟಾ ಮಾಡಿಸಿ ಅವ್ರಿಗೆ ಸ್ವಲ್ಪ ಅಸಾಲ್ಟ್ ಮಾಡಿದರೆ. ಅಸಾಲ್ಟ್ ಮಾಡೋ ಟೈಮ್ ಅವರಿಗೆ ನೋಸ್ ಮೇಲೆ ಇಂಜರಿ ಆದಮೇಲೆ ಮತ್ತು ಕಾಲಿಂದ ಕುತ್ತಿಗೆಗೆ ಪ್ರೆಸ್ ಮಾಡಿ ಅವ್ರಿಗೆ ಮರ್ಡರ್ ಆಗಿದೆ. ಸೊ ಆದಮೇಲೆ ಅಲ್ಲಿಂದ ಮುಂದಗೋಡಿಂದ ಇದು ಘಟನೆ ಆಯಿತು. ಮುಂದಗೋಡಿಂದ ಅವ್ರಿಗೆ ಗೊತ್ತಾದ ಮೇಲೆ ಈ ಬಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಹಾಗೆ ಕೋಲ್ಹಾಪುರಕ್ಕೆ ಹೋಗೋ ಟೈಮ್ ನಮ್ಮ ಹಳಿಯಾಲ್ ಬ್ರಿಡ್ಜಲ್ಲಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ 28ನೇ ತಾರೀಕು ನೈಟ್ ಅರೌಂಡ್ 12:30. ಸೊ ಇದು 29ನೇ ತಾರೀಕು ಆಗುತ್ತೆ. ಅದು 28ನೇ 29ನೇ ತಾರೀಕು ನಡುವಿನ ಮಧ್ಯರಾತ್ರಿ. ಸುಮ್ಮನೆ ಇದರಲ್ಲಿ ಒಬ್ಬರೇ ಆರೋಪಿ, ಅವರು ಇನ್ನೂ ಟ್ರೇಸ್ ಆಗಿಲ್ಲ, ಆದ ಕಾರಣ ಹೆಸರು ಹೇಳಲಿಕ್ಕೆ ಆಗಲ್ಲ. ಟೋಟಲ್ 5 ಜನ ಆರೋಪಿ ಇದ್ದಾರೆ ಇದರಲ್ಲಿ ಒಬ್ಬರೇ ಆರೋಪಿ ಮುಂಚೆನೂ ಇಲ್ಲಿ ಬರ್ತಾ ಇದ್ರು ಕಬ್ಬು ಕಟಾವು ಸಂಬಂಧ. ಸೊ ಅವರಿಗೆ ಇದರಲ್ಲಿ ಏರಿಯಾ ಬಗ್ಗೆ ಐಡಿಯಾ ಇತ್ತು, ಮುಂದಗೋಳ ಹಳ್ಳಿಯಾಲ್ ಏರಿಯಾ ಬಗ್ಗೆ. ಆವಾಗ ಅವರಿಗೆ ಈ ಬುದ್ಧಿಸ್ಟ್ ಮಾಂಕ್ಸ್ ಬಗ್ಗೆ ಅವ್ರ ಹತ್ರ ಏನೋ ದುಡ್ಡಿದೆ, ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡಬಹುದು ಆ ತರಹ ಮನಸ್ಸಿಟ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಮುಂಚೆ ಇನ್ನೂ ವ್ಯವಹಾರ ಇಲ್ಲ, ಒಂದು ಈಸಿ ಮನಿ ಮಾಡೋಕ್ಕೆ, ಬೇಗ ಒಂದು ಅಮೌಂಟ್ ಸಿಗ್ಬಿಡುತ್ತೆ, ರೊಕ್ಕ ನಮಗೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಮತ್ತೆ 4-5 ಜನಕ್ಕೆ ಕರ್ಕೊಂಡು ಬಂದಿದ್ದೀವಿ. ಹೌದು, ಅಮೌಂಟ್ ಡಿಮಾಂಡ್ ಮಾಡಿದ್ರು. ನಿಮ್ಮ ಹತ್ರ ಎಷ್ಟು ರೊಕ್ಕ ಇದೆ ಅಷ್ಟು ಕೊಟ್ಬಿಡಿ, ಬಟ್ ಅವ್ರ ಹತ್ರ ಏನಿರಲಿಲ್ಲ. ಅವರು ಸುಮ್ಮನೆ ನೈಟ್ 11 ಗಂಟೆಗೆ
ನೈಟ್ ಅಲ್ಲಿ ವಾಕ್ ಮಾಡ್ತಾ ಇದ್ರು, ಅಲ್ಲಿಂದ ಅವ್ರಿಗೆ ಪಿಕ್ ಮಾಡ್ಕೊಂಡು ಹೋದ್ರು. ಈಗ ಸದ್ಯಕ್ಕೆ ನಮಗೆ 3 ಜನ ಪತ್ತೆ ಆಗಿದ್ದಾರೆ. 3 ಜನಕ್ಕೆ ನಾವೇ ವಶಕ್ಕೆ ಪಡೆದಿದ್ದೀವಿ. ಅದು ಹೆಸರು ನಾನು ಈಗಲೇ ಹೇಳಿದೆ. ಅದು ಬಹಳ ಲಾಂಗ್ ಕಥೆ ಆಗುತ್ತೆ, ನಾನು ಆದ್ಮೇಲೆ ಹೇಳ್ತೀನಿ. ಶಾರ್ಟ್ ನಾವೇ ಸುಮಾರು